ಬ್ಲಡ್ ಇಡಿಯಟ್. ಅದು ಹೇಗೋ ಗೊತ್ತಿಲ್ಲದೇನೋ ನನ್ನ ಮೂಲ್ಯ ಲೈಫಲ್ಲಿ ಎಂಟರ್ ಆಗಿದೆಯಾ. ನಮ್ಮಿಬ್ಬರ ಗಲಾಟೆಲ್ಲ ಮೂಲ್ಯ ಹಿಂಸೆ ಪಡೋದಾಗಲಿ ಮತ್ತು ಅವಳಿಗೆ ಅನ್ಕಂಫರ್ಟಬಲ್ ಫೀಲ್ ಆಗೋದಾಗಲಿ ನನಗೆ ಇಷ್ಟ ಇಲ್ಲ. ಬಿಕಾಸ್ ಐ ಟ್ರೂಲಿ ಲವ್ ಹರ್. ಲಘುವಾಗಿ ಎದೆಯ ಒಳಗೆ ನಡೆದಾಗೆ ಭೂಕಂಪ ಹರಸಿ ನಿನ್ನ ನೆಯುವಾಗ ನೆನಪಿನ ದಹನ ಬೊರಸಿ ಕಣ್ಣ ಸಲಹು ನನ್ನ ನೀನೇ ಉಪಶಮನ. ಎಂಥ ಸೊಗಸಿದೆ ಸೆಳೆತದಲ್ಲಿ ಎಂಥ ಚೆಲುವೆಗೆ ನಾದೆ ಬಲಿ ಸಣ್ಣ ಸಲಿಗೆ ಸಾಕು ನನಗೆ ನಿನ್ನ ಜೊತೆಯಲ್ಲಿ ಆ ನಿನ್ನ ಕಥೆಯಲ್ಲಿ ಆ ನಿನ್ನ ಮನಸ್ಸಲ್ಲಿ. ಬನ್ನಿ ಕೂತ್ಕೊಳ್ಳಿ. ನಾನು ನಿಮ್ಗೆ ಹೇಳ್ತಿರೋದು ಬನ್ನಿ ಕೂತ್ಕೊಳ್ಳಿ. ನಾನು ಆರಾಮಾಗಿದ್ದೀನಲ್ವಾ? ಯಾಕೆ ಒಳ್ಳೆ ಹಳೆ ಪಿಕ್ಚರ್ ಹೀರೋ ಅಂತ ಹೇಳ್ತಾ ಇದ್ದೀರಾ? ನಾನು ನಿಮಗೆ ಮಿಸ್ ಕಾಲ್ ಕೊಟ್ಟು ಕರೆಸ್ಕೊಳ್ದಲ್ಲೇ ಇದ್ದಿದ್ರೆ ನಿಮ್ಗೆ ಈ ಥರ ಆಗ್ತಾ ಇರಲಿಲ್ಲ. ಎಲ್ಲ ನನ್ನಿಂದಾನೇ ಆಗಿದ್ದು. ಎಲ್ಲ ನನ್ನ ಕಣ್ಣೆದ್ರಿಗೆ ನಡೀತಲ್ಲ ಅಂತ ನಂಗೆ ಶಾಕ್ ಆಯಿತು. ಅಕಸ್ಮಾತ್ ಭಾವ ಬರ್ದೇ ಹೋಗಿದ್ದಿದ್ರೆ ನನ್ನ ಕೈಯಲ್ಲಿ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಐ ಆಮ್ ರಿಯಲಿ ಸಾರಿ. ಯಾಕೆ ನಗ್ತಿದ್ದೀರಾ? ಉಪಕಾರ ಮಾಡಿದವ್ರೆ ಸಾರಿ ಕೇಳಿದ್ರೆ ಯಾರಿಗಾದ್ರೂ ನಗು ಬರಲ್ವಾ? ಉಪಕಾರನ? ಇಷ್ಟೆಲ್ಲ ಆಗೋದಕ್ಕೆ ನಾನೇ ಕಾರಣ. ನಿಮಗೆ ಆಕ್ಸಿಡೆಂಟಲ್ಲಿ ತಲೆಗೆ ತುಂಬ ಏಟ್ ಬಿದ್ದಿದೆ ಅನ್ಸುತ್ತೆ. ಡಾಕ್ಟರ್ ಸರಿಯಾಗಿ ಡಯಾಗ್ನೋಸೇ ಮಾಡಿಲ್ಲ ಅನ್ಸುತ್ತೆ. ಅದಕ್ಕೆ ಏನೇನೋ ಮಾತಾಡ್ತಿದ್ದೀರಾ. ನೀವು ನಿಜವಾಗ್ಲೂ ದಡ್ಡಿನೇ. ನನ್ನ ತಲೆಗೆ ಏಟ್ ಬಿದ್ದಿಲ್ಲ, ನಾನು ಆ ಥರ ಹೇಳ್ತಿಲ್ಲ. ನೀವು ಅಣ್ಣನ ಕಾಲ್ ಮಾಡಿದಿಂದನೇ ಅಣ್ಣ ಅಲ್ಲಿಗೆ ಬರೋ ಥರ ಆಗಿದ್ದು. ಎಷ್ಟು ವರ್ಷ ಆಗಿತ್ತು ಅಣ್ಣ ನನ್ನ ಮುಟ್ಟಿ. ಅವನಿವತ್ತು ನನ್ನ ಪ್ರೀತಿಯಿಂದ ಮುಟ್ಟೋ ಹಾಗಾಯಿತು. ಅವನೇ ಖುದ್ದಾಗಿ ನನ್ನ ಆಸ್ಪತ್ರೆಗೂ ಕರ್ಕೊಂಡೋದ, ಇಲ್ಲಿಗೂ ಕರ್ಕೊಬಂದ. ಇಷ್ಟು ವರ್ಷದಲ್ಲಿ ಇದೇ ಮೊದಲನೇ ಸಲ ಈ ಥರ ನಡೆದಿದ್ದು. ಅವನ ಪ್ರೀತಿಗೋಸ್ಕರ ಈ ಥರ 10 ಆಕ್ಸಿಡೆಂಟ್ ಮಾಡಿಸ್ಕೊಂಡ್ರು ನಂಗೆ ಬೇಜಾರಿಲ್ಲ. ಇನ್ನೇನು ಬೇಡವಾ? ಹಾಗೆ ಪದೇ ಪದೇ ಆಕ್ಸಿಡೆಂಟ್ ಮಾಡ್ಕೊಂಡ್ರೆ ನಾನು ಮತ್ತೆ ಬಾವಂಗೆ ಕಾಲ್ ಮಾಡಲ್ಲ. ಹುಚ್ಚುಚ್ಚಾಗಿ ಮಾತಾಡಬೇಡಿ. ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅದಿತಿ. ಆದರೆ ನೀವು ಇವತ್ತು ಅಣ್ಣಂಗೆ ಕಾಲ್ ಮಾಡಿದ್ರಲ್ಲ, ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಥ್ಯಾಂಕ್ ಯು ಅದಿತಿ. ನೀವು ಸ್ವಲ್ಪ ತಿಕ್ಲು ಅಂತ ಗೊತ್ತಿತ್ತು, ಆದರೆ ಇವತ್ತೇ ಪೂರ್ತಿ ತಿಕ್ಲು ಅಂತ ಗೊತ್ತಾಗಿದ್ದು. ನನ್ನ ಪರಿಸ್ಥಿತಿಲಿ ನೀವಿದ್ದಿದ್ರೆ ನಿಮಗೂ ಇದು ತಿಕ್ಲು ಅಂತ ಅನಿಸ್ತಿರ್ಲಿಲ್ಲ. ಗೊತ್ತು, ಅರ್ಥ ಆಯ್ತು. ಸುಮ್ಮನೆ ಹೇಳ್ದೆ. ತಾವು ರೆಸ್ಟ್ ಮಾಡಿ. ನಂಗೆ ಮತ್ತೆ ಓಡಾಡೋದಕ್ಕೆ ಬಾಡಿ ಗಾರ್ಡ್ ಬೇಕು. ಸುಳ್ಳೆ ಪುಳ್ಳೆ, ನೀನೇನಾದ್ರೂ ಕಾರ್ ರೇಸರ? ಕಣ್ ಮುಚ್ಕೊಂಡು ಬಿಡೋಷ್ಟರಲ್ಲಿ ಮಾಯ ಆಗ್ಬಿಟ್ಟಲ್ಲ. ನೀನು ಹಾಗೆ ಅಲ್ವಾ? ನೀನಷ್ಟು ನಿಸ್ವಾರ್ಥಿನ ನಾನು ನನ್ನ ಲೈಫಲ್ಲೇ ನೋಡಿಲ್ಲ. ಅಲ್ಲ, ಇಷ್ಟೊಂದು ಸೆಲ್ಫ್ಲೆಸ್ ಪರ್ಸನ್ ಇರೋದಕ್ಕೆ ಸಾಧ್ಯನ ಅನ್ನೋಷ್ಟು ಆಶ್ಚರ್ಯ ನೀನು. ನನ್ನ ಪ್ರಕಾರ ಪ್ರಪಂಚದ 9ನೇ ಅದ್ಭುತ ನೀನೇ. ನಿನ್ನಂಥ ಒಳ್ಳೆ ಹುಡುಗನ ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲ್ಲ ವೇದಾಂತ್. ಅದಕ್ಕೆ ನಮ್ಮಿಬ್ಬರ ಮಧ್ಯೆ ಯಾವ ಡಿಫ್ರೆನ್ಸಸ್ ಇರಬಾರ್ದು. ಬೇಕಾದಾಗೋಗ್ಲಿ, ಎಲ್ಲನೂ ನಿನ್ನೆದುರು ಹೇಳ್ಕೊಂಡ್ಬಿಡ್ಬೇಕು ಅಂತ ಚೇಂಜ್ ಮಾಡ್ಕೊಂಡ್ ಬಂದೆ.
ಮಿರಾಕಲ್ ಅನ್ನೋ ಹಾಗೆ ನಮ್ಮ ರಾಣಿನೂ ಸಾಥ್ ಕೊಟ್ಟಿದ್ಲು, ಆದ್ರೆ ನೀನೇ ಮರೀಚಿಕೆ ಆಗ್ಬಿಟ್ಟೆ. ಏನಾಗ್ತಿದೆ ನನಗೆ? ಯಾವುದು ಸರಿ ಹೋಗ್ತಿಲ್ಲ. ಯಾಕಿಷ್ಟೊಂದು ರೆಸ್ಟ್ಲೆಸ್ ಫೀಲ್ ಆಗ್ತಿದೆ? मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वायुधमुख्यं श्रीरामदूतं शिरसा नमामि. ನೀವು ನನ್ನ ಹುಡುಗಿ ಫೇವ್ರೆಟ್ ದೇವ್ರು. ಅದಲ್ಲದೆ ನಿಮ್ಮ ಬಗ್ಗೆ ನಾನು ಸಿಕ್ಕಾಪಟ್ಟೆ ದಂತಕಥೆಗಳನ್ನ ಕೇಳಿದ್ದೀನಿ. ಆದರೆ ನಮ್ಮಿಬ್ರಿಗೂ ಅಷ್ಟೊಂದು ಪರಿಚಯ ಏನಿಲ್ಲ. ಇದೆಲ್ಲ ನಂಗೆ ತುಂಬಾನೇ ಹೊಸ್ತು. ಹಾಗಂತ ನನ್ನ ಬೇಡಿಕೆನ ನೆಗ್ಲೆಕ್ಟ್ ಮಾಡಬೇಡಿ. ಅದು ಹೇಗೆ ಬೇಡ್ಕೋಬೇಕು ಅಂತಲೂ ನನಗೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಕ್ಷಣದಿಂದ ನನ್ನ ಹುಡುಗಿ ನಿಮ್ಮನ್ನ ಹೇಗೆ ನಂಬ್ತಾಳೋ ಅಷ್ಟೇ ಸಿನ್ಸಿಯರ್ ಆಗಿ ನಾನು ನಿಮ್ಮನ್ನು ನಂಬ್ತೀನಿ. ಆ ಒಂದು ಗ್ಯಾರಂಟಿ ಮೇಲೆ ನಿಮ್ಮ ಹತ್ರ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ನನ್ನ ಎಲ್ಲ ಪ್ರಶ್ನೆಗಳಿಗೂ ನೀವೇ ಆನ್ಸರ್ ಮಾಡಬೇಕು. ನಾನು ನನ್ನ ಕೆಲಸ, ನನ್ನ ಫ್ಯಾಮಿಲಿ ಇಷ್ಟೇ ಪ್ರಪಂಚ ಆಗಿರೋದು ನನಗೆ ಇನ್ನೊಬ್ರಿಗಾಗಿ ಬದುಕೋದೇ ಜೀವನ ಅಂತ ತೋರಿಸ್ಕೊಟ್ಟಿದ್ದ ಅಮೂಲ್ಯ. ನನ್ನ ಸಿದ್ಧಾಂತ ಕಂಪ್ಲೀಟ್ ಆಗಿ ಸರಿ ಇಲ್ಲ, ಅದ್ರಲ್ಲಿ ಏನೋ ಕೊರತೆ ಇದೆ ಅಂತ ಅರ್ಥ ಮಾಡಿಸಿದ ಅಮೂಲ್ಯ. ಸಾಯೋವರೆಗೂ ಬ್ಯಾಚುಲರ್ ಆಗಿ ಇರಬೇಕು ಅಂತ ಗಟ್ಟಿಯಾಗಿ ನಿರ್ಧಾರ ಮಾಡಿ ನನಗೋಸ್ಕರ ಒಂದು ಜೀವ ಬೇಕು ಅಂತ ಹೊಸ ಕನ್ಸೂಟ್ ಹಾಕಿದ ಅಮೂಲ್ಯ. ನಾನು ಆಗ್ಲಿಂದ ನನ್ನ ಹುಡುಗಿ ಅಂತ ಹೇಳಿದ್ನಲ್ಲ, ಅದವಳೆ. ಎಸ್, ಆ ಬಜಾರಿ, ಆ ಬಾಯಿ ಬಡ್ಕಿನೇ ನನ್ನ ಹುಡುಗಿ. ಅವಳನ್ನು ನೋಡಿದ್ಮೇಲೂ, ಇಷ್ಟು ದಿನ ಟೈಮ್ ಸ್ಪೆಂಡ್ ಮಾಡಿದ್ಮೇಲೂ ಅಂತ ಅದ್ಭುತನ ಎಲ್ಲೂ ಸಿಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ನಾನು ಹೇಗೆ ಲೆವೆಲ್ ಬೀಳ್ದೇ ಇರಲಿ? ನೀವೇ ಹೇಳಿ ಬಜರಂಗಿ. ನನ್ನ ಮನಸ್ಸಿನ ಮಾತುಗಳನ್ನ ಅವಳ ಹತ್ರ ಯಾವಾಗ ಹೇಳ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದಾಗ್ಲೂ ಏನೋ ಒಂದು ಆಗ್ತಾನೆ ಇದೆ. ನನ್ನ ಹುಡುಗಿ ಪ್ರಕಾರ ನಿಮ್ಮ ಕೈಲಿ ಆಗದಿರೋ ಕೆಲಸನೇ ಇಲ್ವಂತೆ. ಅದು ನಿಜ ಅಂದ್ರೆ ನನ್ನ ಲೈಫಲ್ಲಿ ಆಗ್ತಿರೋದೆಲ್ಲ ನಿಮಗೆ ಗೊತ್ತಿರ್ಬೇಕಲ್ವಾ ಬಜರಂಗಿ? ಗೊತ್ತಿರಲೇಬೇಕು, ಯಾಕಂದ್ರೆ ನೀವು ದೇವ್ರು. ಇಷ್ಟೆಲ್ಲ ಗೊತ್ತಿರೋ ನಿಮಗೆ ನಾನು ನನ್ನನ್ನು ಇಷ್ಟಪಡೋದಕ್ಕಿಂತ ಹೆಚ್ಚಾಗಿ ಅವಳನ್ನ ಪ್ರೀತಿಸ್ತೀನಿ ಅಂತ ನಿಮಗೆ ಗೊತ್ತಿರ್ಲಿಲ್ವಾ? ಗೊತ್ತಿರಲಿಲ್ಲ ಅಂತ ನೀವು ತಮಾಷೆ ಮಾಡ್ಬೋದು. ಅದಕ್ಕೆ ಇವತ್ತು ನಾನೇ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಹೇಳ್ಕೊತಾ ಇದ್ದೀನಿ. ನನ್ಗೆ ಅಮೂಲ್ಯ ಅಂದ್ರೆ ಇಷ್ಟ ಬರೀ ಇಷ್ಟ ಅಲ್ಲ, ನನ್ನ ಪ್ರಾಣ ಅಂತ ಬೇಕಾದ್ರೂ ಅನ್ಕೊಳ್ಳಿ. ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಅಮೂಲ್ಯನ ಪ್ರೀತಿಸ್ತಾ ಇದ್ದೀನಿ. ಅಜ್ಜ, ಏನ್ ಮಾಡ್ತಿದ್ಯಾ? ಹೋಗಿ ಮಲ್ಕೋ ಆದ್ಯಾ, ಯು ನೀಡ್ ಸಮ್ ರೆಸ್ಟ್. ಹೌದು, ರೆಸ್ಟ್ ಮಾಡು. ಅಲ್ಲ, ಒಂದ್ ವೇಳೆ ನಿನ್ಗೆ ಏನಾದ್ರು ಬೇಕಂದ್ರೆ ನಮಗೆ ಹೇಳ್ಬೇಕಲ್ವಾ? ನೀನೇ ಎಲ್ಲ ಹೊಟ್ಟಿದ್ಯಾ? ನೀವು ನನ್ನ ದೂರ ಮಾಡಿದೀರಾ ಅಲ್ವಾ? ಇನ್ ಹೇಗೆ ನನಗ್ ಬೇಕಾಗಿರೋದನ್ನ ನಿಮ್ಮ ಹತ್ರ ಕೇಳಕ್ಕಾಗತ್ತೆ? ವಾಟ್? ಏನ್ ಹೇಳ್ತಿದ್ಯಾ ಆದ್ಯಾ? ನಾವ್ಯಾಕೆ ನಿನ್ನ ದೂರ ಮಾಡ್ತೀವಿ? ಸುಮ್ಮನೆ ಏನೇನೋ ಮಾತಾಡ್ಬೇಡ ಆದ್ಯಾ. ಆಕ್ಚುಲಿ ಹೆಚ್ಚು ಕಮ್ಮಿ ನಾವೆಲ್ಲ ನಿನ್ ಸುತ್ತಮುತ್ತಾನೆ ಇರ್ತೀವಿ. ದೂರ ಯಾಕೆ ಮಾಡ್ತೀವಿ ಹೇಳು? ಮತ್ತ್ಯಾಕೆ ನನ್ನಿಂದ ವಿಚಾರ ಮುಚ್ಚಿಟ್ಟಿದ್ದೀರಾ? ಯಾವ ವಿಚಾರ ಆದ್ಯಾ? ಓ, ನಿಂಗೇನೋ ಗೊತ್ತೇ ಇಲ್ಲ ಅಲ್ವಾ? ಅಣ್ಣ ಫೋನಲ್ಲಿ ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಧ್ರುವಂಗೆ ಆಕ್ಸಿಡೆಂಟ್ ಆಗಿರೋ ವಿಚಾರ ನೀವ್ಯಾಕೆ ನನ್ನ ಹತ್ರ ಹೇಳಿಲ್ಲ?
ಅದು ಆದ್ಯಾ ಬೇಕಾಗಿಲ್ಲ. ಇನ್ನು ಹೊಸದಾಗಿ ಯಾವ ಕಥೆನೂ ಕಟ್ಬೇಡಿ. ಧ್ರುವನ ಈಗಲೇ ನೋಡ್ಬೇಕು, ಅದಕ್ಕೆ ಹೊರಟಿದ್ದೀನಿ. ನೀನೀಗ ಧ್ರುವನ್ ನೋಡಕ್ ಹೋಗದ? ಬಾಯ್ಲಿ, ನಾನು ಹೇಳ್ತೀನಿ ಬಾಯ್ಲಿ, ಕೂತ್ಕೋ. ಧ್ರುವನ್ಗೆ ಆಕ್ಸಿಡೆಂಟ್ ಆಗಿರೋದು ನಿಜಾನೇ, ಆದ್ರೆ ನೀನ್ ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ಏನು ಅಣ್ಣ ಇಷ್ಟು ಈಸಿಯಾಗಿ ಹೇಳ್ತಾ ಇದೀಯಾ? ಅವನಿಗೆ ಆಕ್ಸಿಡೆಂಟ್ ಆಗಿದೆ. ಅದನ್ನೇ ಹೇಳ್ತಿರೋದು. ಅದ್ಯಾ ಏನಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಲ್ವಾ. ಅವನನ್ನ ಅಗ್ರಚಾನೆ ಕರೆಕ್ಟ್ ಟೈಮ್ಗೆ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ ಅಲ್ಲಿಂದ ಮನೆಗೆ ಕರ್ಕೊಂಡೋಗಿ ಬಿಟ್ಟಿದ್ದಾನೆ. ಈಗ ತಾನೇ ನಾನು ಮಾವನ ಹತ್ರ ಮಾತಾಡಿದೆ. ಏನು ವೇದಾಂತ್ ಅಣ್ಣ ಧ್ರುವನ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ ಅಮ್ಮನ ಬಿಟ್ಟು ಬಂದಿದ್ದಾನ? ನಿಜನೇನು? ನಿಜ ಅದ್ಯಾ. ನೀನು ಯೋಚನೆ ಮಾಡ್ಬೇಡ ಆದ್ಯಾ, ರಕ್ತ ಸಂಬಂಧ ಅಂತ ಅದಕ್ಕೆ ಹೇಳೋದು. ಬೇಜಾರು, ಕೋಪ ಅಥವಾ ದ್ವೇಷ ಏನಾದರೂ ಇರ್ಬೋದು, ಅದಕ್ಕೂ ಮೀರಿ ಸಂಬಂಧ ಅನ್ನೋದು ಸೆಳೆಯುತ್ತೆ. ಈಗಾಗಿರೋದು ಅದೇ. ಸಾರ್ಥಕ್, ನಂಗೆ ನಂಬೋಕೆ ಆಗ್ತಾ ಇಲ್ಲ. ಧ್ರುವ ನಮ್ಮ ಜೊತೆ ಆದಷ್ಟು ಬೇಗ ಒಂದಾಗೋ ಟೈಮ್ ಬಂದೇ ಬರುತ್ತೆ ಆದ್ಯಾ, ಡೋಂಟ್ ವರಿ. ನನ್ನ ಅಜ್ಜಿ ಅವಾಗ ಒಂದಷ್ಟು ಉಪದೇಶಗಳನ್ನ ಮಾಡೋರು. ನಾವು ಏನನ್ನಾದ್ರೂ ಅತಿಯಾಗಿ ಬಯಸಿದ್ರೆ ಅದು ನಮಗೆ ಸಿಕ್ಕೇ ಸಿಗುತ್ತಂತೆ. ಆದ್ರೆ ನಮ್ಮ ಕೋರಿಕೆನಲ್ಲಿ ಸಣ್ಣ ಕೊರತೆ ಇದ್ರು ಅದು ನಮಗೆ ದಕ್ಕಲ್ ಬಂತೆ. ನಾನು ನನ್ನ ಲೈಫಲ್ಲಿ ಅತಿ ಹೆಚ್ಚಾಗಿ ಯಾವ್ದಾದ್ರೂ ಇಷ್ಟಪಟ್ಟಿದ್ದೀನಿ ಅಥವಾ ಬಯಸಿದ್ದೀನಿ ಅಂದ್ರೆ ಅದು ಈ ಪ್ರೀತಿ ಮಾತ್ರ. ಪ್ಲೀಸ್ ಬಜ್ರಂಗಿ, ನನಗಿಷ್ಟನ್ನೆಲ್ಲ ಕೊಟ್ಟವರು ಅವಳನ್ನ ಮಾತ್ರ ಕಿತ್ಕೋಬೇಡಿ. ಅವಳ ಜೊತೆ 2 ದಿನ ನಡ್ಕೊಂಡು ಹಾಗೆ ನಡ್ಕೋಬಾರ್ದು ತಾನೆ. ಓಕೆ, ಐಮ್ ಸಾರಿ. ನಾನು ಯಾವತ್ತೂ ಅವಳ ಹತ್ರ ಹಾಗೆ ನಡ್ಕೊಳ್ಳೋದು. ಆದ್ರೆ ಅವಳನ್ನ ಕಳ್ಕೊಳ್ಳೋದಕ್ಕೆ ಮಾತ್ರ ನಾನು ತಯಾರಿಲ್ಲ. ಎಸ್ 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 ಬಿಲ್ಕುಲ್ ತಯಾರಿಲ್ಲ. ಯಾವುದೇ ಕಾರಣಕ್ಕೂ ನನ್ನ ಮೂಲ್ಯ, ನನ್ನ ಬಜಾರಿನ ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೆ ದಿಸ್ ಇಸ್ ಮೈ ಫಸ್ಟ್ ಲವ್. ದೇವ್ರಾನೇ ನಿಜ ಬಜರಂಗಿ, ದಿಸ್ ಇಸ್ ಮೈ ಫಸ್ಟ್ ಲವ್. ಈ ಪ್ರೀತಿನ ನಾನು ಕೊನೆವರೆಗೂ ಉಳಿಸ್ಕೋಬೇಕು ಅನ್ನೋದು ನನ್ನ ಆಸೆ. ಈಗ ಅವಳ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ನನ್ನ ಬಿಹೇವಿಯರ್ ಇಂದ ನಾನು ಅಪರಾಧಿ ಸ್ಥಾನದಲ್ಲಿದ್ದೀನಿ ಅಂತಾನೆ ಅನ್ಸುತ್ತೆ. ಆದ್ರೆ ಸಿಚುವೇಶನ್ ಬದಲಾಯಿಸೋ ಅವಕಾಶ ಇರೋದು ನಿಮಗೆ ಮಾತ್ರ. ಅವಳ ಮನಸ್ಸಲ್ಲಿ ಏನಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದ್ರೆ ನನ್ನ ಪ್ರೀತಿನ ಅವಳಿಗೆ ಹೇಳ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ, ಅಷ್ಟೇ ನಾನು ನಿಮ್ಮನ್ನು ಕೇಳೋದು. ನನ್ನ ಜೀವನದಲ್ಲಿ ಅಮೂಲ್ಯ ಬೇಕೇ ಬೇಕು ಬಜರಂಗಿ. ಸುಳ್ಳಿ ಪುಳ್ಳಿನು ನನ್ನಷ್ಟೇ ಇಷ್ಟಪಡ್ತಾನ, ಅದು ತೀರಾ ಈ ಮಟ್ಟಕ್ಕೆ. ಸಾರಿ ವೇದಾಂತ್, ನಾನು ಅವತ್ತು ನಿನ್ನ ಹುಚ್ಚು ಪ್ರೀತಿನ ಅರ್ಥ ಮಾಡ್ಕೊಳ್ದಾರೋ ಹುಡುಗರ ಸಾಲಲ್ಲಿ ನಿಲ್ಸ್ಬಿಟ್ಟೆ. ನೀ ಮೊದಲನೇ ಟೈಪು, ಹುಚ್ಚನ್ ಥರ ಪ್ರೀತಿ ಮಾಡೋನು, ಹುಚ್ಚನ್ ಥರ ಪ್ರೀತಿ ಮಾಡೋನು.
ಯದಾ ಯದಾ ಹಿ ಪ್ರೇಮಸ್ಯ ವಿಘ್ನ ಭವತಿ ಮಾನಸೆ ಉದ್ದೀಪನಸ್ಯ ಪ್ರೇಮಸ್ಯ ಮೋಹಭಾವಂ ಸೃಜಾಮ್ಯಹಂ ಪರಿತ್ರಾಣಾಯ ಪ್ರೇಮಾಣಿ ವಿನಾಶಾಯ ಚ ದುಷ್ಕೃತಂ ಪ್ರೇಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅಮ್ಮು ನೀನು ಬರ್ತಾ ಇರೋದು ನೋಡೇ ಅನ್ಕೊಂಡೆ ನೀನು ಮಳೇಲಿ ನೆನ್ಕೊಂಡು ಬರ್ತಾ ಇದೀಯ ಅಂತ ಒಂದು ಫೋನ್ ಮಾಡೋದಲ್ವಾ ಅಮ್ಮ, ಆಟೋಗಾದ್ರೂ ಹೇಳ್ತಾ ಇದ್ದೆ. ಏನ್ ಮಾಡ್ತಾ ಇದೀಯ ನೀನು? ನನಗೆ ಅಮ್ಮೂಲಿ ಅಂದ್ರೆ ಇಷ್ಟ ಭಾರಿ ಇಷ್ಟ ಅಲ್ಲ, ನನ್ನ ಪ್ರಾಣ ಅಂತ ಬೇಕಾದ್ರೂ ಅನ್ಕೊಳ್ಳಿ. ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಅಮ್ಮೂಲಿನ ಪ್ರೀತಿಸ್ತಾ ಇದ್ದೇನೆ. ಏನ್ ಪುಟ್ಟ ಇದು ನೀನು ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಅಯ್ಯೋ ಪೂರ್ತಿ ಒದ್ದೆ ಆಗೋಗಿದೆಯಲ್ಲ, ಇರು ಟವಲ್ ತರ್ತೀನಿ. ನನಗೇನು ಬೇಡ, ನಾನು ಒದ್ದೆ ಆಗಿದ್ದೀನಿ ಅಂತ ನನಗೆ ಅನಿಸ್ತಾನೆ ಇಲ್ಲ, ಚಳಿನೂ ಆಗ್ತಿಲ್ಲ. ಯಾಕೆ ಪುಟ್ಟ? ಅಪ್ಪ, ನೀವ್ ಯಾವಾಗ್ಲೂ ಹೇಳ್ತಿರ್ತೀರಲ್ವಾ ನಿಮ್ ಮಗಳು ಜಗತ್ತಲ್ಲಿ ಸುಂದರವಾಗಿರೋ ಹುಡುಗಿ ಅಂತ. ಆದ್ರೆ ಇವತ್ತು ನಿಮ್ ಮಗಳು ಜಗತ್ತಲ್ಲಿ ಖುಷಿಯಾಗಿರೋ ಹುಡುಗಿ. ಅಪ್ಪ, ಏನಾಯ್ತು ಕಂದ? ಯಾಕೆ ಅಳ್ತಾ ಇದೆಯಾ? ಹೇಳು ಪುಟ್ಟ, ಯಾಕೆ ಅಳ್ತಾ ಇದೆಯಾ ಹೇಳು. ಮನ್ಸು ಚೂರಾಯ್ತಪ್ಪ, ಮನ್ಸು ಚೂರಾಯ್ತಪ್ಪ. ಅವತ್ತು ನೀನು ಇದೇ ಥರ ಮಳೆಯಲ್ಲಿ ಅಳ್ತಾ ಬಂದಿದ್ದೆ, ಇವತ್ತು ಖುಷಿಯಾಗಿ ಬಂದಿದ್ಯಾ? ಅಪ್ಪ, ನನಗೆ ಆಶ್ಚರ್ಯ ಆಗ್ತಿದೆ. ಯಾಕೆ? ನಾನು ಇಷ್ಟೆಲ್ಲ ಹೇಳಿದ್ರು ನೀವ್ ಯಾಕೆ ಅಂತ ಕೇಳಿಲ್ವಲ್ಲ, ಅದಕ್ಕೆ. ಯಾಕೆ ಅಂತ ಕೇಳಲ್ವಪ್ಪ? ಇವತ್ತಿನವರೆಗೂ ನೀನು ನನ್ನಲ್ಲಿ ಯಾವುದೇ ಅನುಮಾನ ಹುಟ್ಟಿಸಿಲ್ಲ.